ವೈರ್ಲೆಸ್ ಪಿ ಎಸ್ ಐ ಕರ್ನಾಟಕ. ಸೊ ಈ ಪ್ಲೇಲಿಸ್ಟಲ್ಲಿ ಎಲೆಕ್ಟ್ರಾನಿಕ್ ಸಿಲೆಬಸ್ನ ನಾವು ಕವರ್ ಮಾಡ್ತಿದ್ದೀವಿ. ಸೊ ಇದರಲ್ಲಿ ಇವತ್ತಿನ ಟಾಪಿಕ್ ಓಕೆ, ಸೊ ಆ್ಯಂಪ್ಲಿಫೈಯರ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಸೊ ಇಲ್ಲಿವರೆಗೆ ನಾವು ನೋಡಿದ್ದೀವಿ ಡಿಫ್ರೆಂಟ್ ಟೈಪ್ಸ್ ಆಫ್ ಟಾಪಿಕ್ ಏನು ಎಲೆಕ್ಟ್ರಾನಿಕ್ಸ್ ಪಾರ್ಟಲ್ಲಿ ಬರುತ್ತೆ ಅದನ್ನೆಲ್ಲ ಕವರ್ ಮಾಡ್ತಾ ಬಂದಿದ್ವಿ. ಸೊ ಇದರಲ್ಲಿ ಆ್ಯಂಪ್ಲಿಫೈಯರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಆಗಿದೆ ಗೈಸ್, ಯಾಕಂದರೆ ಜಾಸ್ತಿ ಕ್ವಶನ್ಸು ಆ್ಯಂಪ್ಲಿಫೈಯರಿಂದ ಅರೈಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಾವು ಇದರಲ್ಲಿ ಏನೇನು ಡಿಸ್ಕಸ್ ಮಾಡ್ತೀವಿ. ಸೊ ಫಸ್ಟ್ ಥಿಂಗ್ ವಾಟ್ ವಿಲ್ ಬಿ ಸೀಯಿಂಗ್ ಈಸ್ ವಾಟ್ ಈಸ್ ಮೀನ್ ಬೈ ಆ್ಯಂಪ್ಲಿಫೈಯರ್. ಅಂದರೆ ಆ್ಯಂಪ್ಲಿಫೈಯರ್ ಅಂದರೆ ಏನು ಅಂತ ನಾವು ಫಸ್ಟ್ ನೋಡ್ತೀವಿ. ದೆನ್ ವೇರ್ ಡು ವಿ ಯೂಸ್. ಸೊ ಆ್ಯಕ್ಚುಲಿ ಒಂದು ಕಾಂಪೋನೆಂಟ್ ಅಥವಾ ಒಂದು ಡಿವೈಸ್ ಇದೆ ಅಂದರೆ ನಾವು ಅದನ್ನು ಎಲ್ಲಿ ಯೂಸ್ ಮಾಡ್ತೀವಿ ಅಂತ ನಮ್ಗೆ ಗೊತ್ತಿರಬೇಕು. ಸೊ ವೆನ್ ವಿ ನೋ ಅಪ್ಲಿಕೇಶನ್, ದೆನ್ ದ ಥಿಯರಿ ಬಿಹೈಂಡ್ ದ್ಯಾಟ್ ಒನ್ or the equations related to that one will become easy for us to understand. ಸೊ ಎಲ್ಲಿ ಯೂಸ್ ಮಾಡ್ತೀವಿ, ಏನು ಅಪ್ಲಿಕೇಶನ್ಸ್ ಆ ಡಿವೈಸ್ದು ಪರ್ಟಿಕ್ಯುಲರ್ ಆಗಿ ಅಂತ ನಮಗೆ ಗೊತ್ತಿರಬೇಕು. ಸೊ ಆವಾಗ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ತುಂಬಾ ಈಸಿ ಆಗುತ್ತೆ. ದೆನ್ ಕ್ಯಾರೆಕ್ಟರಿಸ್ಟಿಕ್ಸ್ ತುಂಬಾ ಇಂಪಾರ್ಟೆಂಟ್ ಗಾಯ್ಸ್. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದೆ, ಇದಕ್ಕೆ ಏನು ಗುಣಲಕ್ಷಣಗಳು, ಹೇಗಿರುತ್ತೆ ಹೇಗಿಲ್ಲ, ಆಮೇಲೆ ಬ್ಲಾಕ್ ಡಯಾಗ್ರಾಮ್ ಅಂದರೆ ಒಂದು ಜನರಲ್ ಡಯಾಗ್ರಾಮ್ ಹೇಗೆ ಕಾಣುತ್ತೆ ಅಂತಲೂ ನಾವು ನೋಡೋಣ. ಸೊ ದೆನ್ ಅಟ್ ದ ಎಂಡ್ ನಾವಿಲ್ಲಿ 10 ಕ್ವಶನ್ಸ್ನ ಚೂಸ್ ಮಾಡಿರ್ತೀವಿ. ಸೊ ದ್ಯಾಟ್ ಆರ್ ಮೋಸ್ಟ್ ಪ್ರೊಬ್ಯಾಬಲ್ ಕ್ವಶನ್ಸ್. ಸೊ ಎನಿಹೌ ನಾವೆಲ್ಲ ಥಿಯರಿ ಹೇಳಿರ್ತೀವಿ. ಓಕೆ, ಸೊ ಈ ಮಟೀರಿಯಲ್ ತುಂಬಾ ಪ್ರಿಸೈಸ್ ಆಗಿ ಮತ್ತು ನಮ್ಮ ಟೀಮಿಂದ ಪ್ರಿಪೇರ್ ಆಗಿರುತ್ತೆ. ಸೊ ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಕ್ವಶನ್ಸ್ ಕವರ್ ಆಗೋ ಥರ ನಾವು ಮಟೀರಿಯಲ್ನ ಎಕ್ಸ್ಪ್ಲೇನ್ ಮಾಡ್ತೀವಿ ಮತ್ತು ಮಟೀರಿಯಲಲ್ಲಿ ರಿಟರ್ನ್ ಡಾಕ್ಯುಮೆಂಟೇಷನ್ ಕೂಡ ಇರುತ್ತೆ. ಓಕೆ, ಸೊ ಮಟೀರಿಯಲ್ ತುಂಬಾ ಪ್ರಿಸೈಸ್ ಮತ್ತು ಪಾಯಿಂಟು ಕ್ವಶನ್ಗೆ ಏನು ತಕ್ಕಂತೆ ಆನ್ಸರ್ ಬರೀಬೇಕು, ಸೊ ಅದಕ್ಕೆ ರಿಲೇಟೆಡ್ ಇರುತ್ತೆ ಅಷ್ಟೇ. ಓಕೆ, ಸೊ ಅದಕ್ಕೆ 10 ಕ್ವಶನ್ಸ್ ಇರೋದು ಪ್ರೀವಿಯಸ್ ಎಲೆಕ್ಟ್ರಾನಿಕ್ಸ್ ವೈರ್ಲೆಸ್ ಟಿ ಎಸ್ ಐ ಎಕ್ಸಾಮ್ ಆಗಿರುತ್ತಲ್ಲ ಅದರಲ್ಲಿ ಏನು ಕೇಳಿದ್ದಾರೆ, ಸೊ ಅದು ಕ್ವಶನ್ಸ್ ಇರುತ್ತೆ. ಈ ಟಾಪಿಕ್ಗೆ ಪರ್ಟಿಕ್ಯುಲರ್ ಆಗಿ ರಿಲೇಟೆಡ್ ಆಗಿರೋದು ಮತ್ತು ಮೋಸ್ಟ್ ಪ್ರೊಬ್ಯಾಬಲ್ ಕ್ವಶನ್ಸ್ ಅಂತ ಅದರಲ್ಲಿ ಮಿಕ್ಸ್ ಆಗಿರುತ್ತೆ. ಅಂದರೆ ಈ ಟಾಪಿಕ್ ಮೇಲೆ ಅತಿ ಸಂಭವನೀಯ ಪ್ರಶ್ನೆಗಳು ಅಂತ ಅರ್ಥ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಟೈಪ್ಸ್ ಆಫ್ ಕ್ವಶನ್ಸ್ ವಿಲ್ ಬಿ ಆಸ್ಡ್ ಆನ್ ದಿಸ್ ಒನ್. ಓಕೆ, ಸೊ ಈ ಥರ ಇರುತ್ತೆ ಗೈಸ್. ರೈಟ್, ಸೊ ಓಕೆ, I will start with the first slide now. Okay, right, so I will move to the next one. Yeah, so what is amplifier anta first question. So as usual ನಾವು ಯಾವುದೇ ಟಾಪಿಕ್ ಡಿಸ್ಕಸ್ ಮಾಡುವಾಗ ಅದರ ಮೀನಿಂಗ್ ಏನು ಅಂತ ಫಸ್ಟ್ ನೋಡ್ತೀವಿ. ಸೊ ಅದರಿಂದ ವಾಟ್ ಈಸ್ ಆಂಪ್ಲಿಫೈಯರ್ ಅಂತ ನಾವು ಇವಾಗ ನೋಡ್ಕೊಳ್ಳೋಣ. ಸೊ an amplifier is an electronic device which is capable of increasing the strength of the input signal or it has got positive gain ಅಂತ. ಸೊ ಆ್ಯಂಪ್ಲಿಫೈಯರ್ ಅಂದ್ರೇನು, ಅದ್ರ ಹೆಸರಲ್ಲೇ ಇದೆ. ಆ್ಯಂಪ್ಲಿಫೈಯರ್ ಅಂದರೆ ಜಾಸ್ತಿ ಮಾಡೋದು. ಏನನ್ನ ಜಾಸ್ತಿ ಮಾಡುತ್ತೆ, ಇನ್ಪುಟ್ ಸಿಗ್ನಲ್ನ ಜಾಸ್ತಿ ಮಾಡುವಂಥ ಒಂದು ಡಿವೈಸ್ಗೆ ನಾವು ಆ್ಯಂಪ್ಲಿಫೈಯರ್ ಅಂತ ಕರಿತೀವಿ. ಸೊ ಇನ್ಪುಟ್ ಡಿವೈಸ್ ಅಂದರೆ ಇನ್ಪುಟ್ ಏನಾಗಿರ್ಬೋದು, ಕರೆಂಟ್ ಇರ್ಬೋದು, ವೋಲ್ಟೇಜ್ ಇರ್ಬೋದು, ಅಥವಾ ಈ ಎರಡು ಇಲ್ಲದೆ ಪವರ್ ಅಂತಲೂ ಇರ್ಬೋದು. ಸೊ ನೀವು ಸ್ವಲ್ಪ ಕರೆಂಟ್ ಕೊಟ್ಟರೆ ಅದು ಜಾಸ್ತಿ ಕರೆಂಟ್ ಔಟ್ಪುಟ್ ಆಗಿ ಕೊಡುತ್ತೆ. ಸ್ವಲ್ಪ ವೋಲ್ಟೇಜ್ ಅದಕ್ಕೆ ಇನ್ಪುಟ್ ಇದ್ದರೆ ಔಟ್ಪುಟ್ ವೋಲ್ಟೇಜು ಜಾಸ್ತಿ ಇರುತ್ತೆ. ಸೊ ಪವರ್ ಕಮ್ಮಿ ಇದ್ದರೆ ಅದನ್ನು ಪವರ್ ಜಾಸ್ತಿ ಮಾಡಿಕೊಡುತ್ತೆ. ಸೊ ಬೇಸಿಕಲಿ ಆ್ಯಂಪ್ಲಿಟ್ಯೂಡ್ನ ಜಾಸ್ತಿ ಮಾಡಿ ಕೊಡುವಂಥ ಒಂದು ಡಿವೈಸ್ಗೆ ನಾವು ಆ್ಯಂಪ್ಲಿಫೈಯರ್ ಅಂತ ಕರಿತೀವಿ. ಸೊ ಇಟ್ ಹ್ಯಾಸ್ ಗಾಟ್ ಪಾಸಿಟಿವ್ ಗೇನ್, ಅಂದರೆ ಗೇನ್ ಪಾಸಿಟಿವ್ ಅಲ್ಲಿರುತ್ತೆ. ಗೇನ್ ಅಂದ್ರೇನು, ಗೇನ್ ಅಂದರೆ ಔಟ್ಪುಟ್ ಸಿಗ್ನಲ್ ಡಿವೈಡೆಡ್ ಬೈ ಇನ್ಪುಟ್ ಸಿಗ್ನಲ್ ಅಂತ. ಸೊ ಔಟ್ಪುಟ್ ಸಿಗ್ನಲ್ ಬೈ ಇನ್ಪುಟ್ ಸಿಗ್ನಲ್ ಯಾವಾಗ ಇದು ಪಾಸಿಟಿವ್ ಆಗಿರೋಕ್ಕೆ ಸಾಧ್ಯ, ಜಾಸ್ತಿ ಮೇಲಿರುವಂಥ ಕ್ವಾಂಟಿಟಿ. ಸೊ ಇದು ಔಟ್ಪುಟ್ ಇದೆ ಅಂತ ಅಂದ್ಕೊಳ್ಳಿ, ಇದು ಇನ್ಪುಟ್ ಇದೆ ಅಂತ ಅಂದ್ಕೊಳ್ಳಿ. ಸೊ ಇದು ಪಾಸಿಟಿವ್ ವ್ಯಾಲ್ಯೂ ಬರಬೇಕು ಅಂದರೆ ಈ ಮೇಲಿರುವಂಥ ಕ್ವಾಂಟಿಟಿ ಜಾಸ್ತಿ ಇದ್ದರೆ ತಾನೇ ಇದು ಪಾಸಿಟಿವ್ ವ್ಯಾಲ್ಯೂ ಬರೋದು. ಅಂದರೆ ಮೇಲಿರೋ ಕ್ವಾಂಟಿಟಿ ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟು ಇದ್ರ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದರಿಂದ ಇದಕ್ಕೆ ಪಾಸಿಟಿವ್ ಗೇನ್ ಇದೆ ಅಂತ ಅರ್ಥ. ಸೊ ನೆಗೆಟಿವ್ ಗೇನ್ ಅಂತಂದರೆ ಅದು ತಪ್ಪಾಗುತ್ತೆ, ಯಾಕಂದರೆ ನೆಗೆಟಿವ್ ಗೇನ್ ಇರುವಂಥದ್ದು ಆ್ಯಂಪ್ಲಿಫೈಯರ್ ಆಗೋಕ್ಕೆ ಸಾಧ್ಯ ಇಲ್ಲ, ಅದು ಡಿಮ್ಮರ್ ಆಗುತ್ತೆ. ಅಂದರೆ ದೊಡ್ಡ ಸಿಗ್ನಲ್ನ ನಾವು ಕೊಟ್ಟರೆ ಅದು ಸಣ್ಣ ಸಿಗ್ನಲ್ ಹೊರಗಡೆ ಬಿಡುತ್ತೆ, ಅಂದರೆ ಸಿಗ್ನಲ್ನ ಸ್ಟ್ರೆಂತ್ ಕಮ್ಮಿ ಮಾಡಿಕೊಡುತ್ತೆ. ಸೊ ಅದರಿಂದ ಆ್ಯಂಪ್ಲಿಫೈಯರ್ ಗೇನು ಪಾಸಿಟಿವ್ ಇರುತ್ತೆ. ತುಂಬಾ ಇಂಪಾರ್ಟೆಂಟ್ ಗೈಸ್, ನೆನಪಲ್ಲಿ ಇಟ್ಕೊಳ್ಳಿ ಇದು. ಓಕೆ, ಸೊ ನೆಕ್ಸ್ಟ್ ಮೂವ್ ಆಗೋಣ. ಎಕ್ಸಾಂಪಲ್ಸ್ ನೋಡಿ ಇದಕ್ಕೆ. ಸೊ ಟ್ರಾನ್ಸಿಸ್ಟರ್ ಈಸ್ ಎನ್ ಬೆಸ್ಟ್ ಎಕ್ಸಾಂಪಲ್ ಫಾರ್ ಆ್ಯಂಪ್ಲಿಫೈಯರ್ ಅಂತ ನಾವು ಕರಿತೀವಿ. ಯಾಕಂದರೆ ಟ್ರಾನ್ಸಿಸ್ಟರ್ ಕಾಮನ್ ಎಮಿಟರ್ ಮೋಡಲ್ಲಿ ಅದು. ಸೊ ಕಾಮನ್ ಎಮಿಟರ್ ಮೋಡಲ್ಲಿ ಇರುವಂಥ ಟ್ರಾನ್ಸಿಸ್ಟರು ಒಂದು ಆ್ಯಂಪ್ಲಿಫೈಯರ್ ಆಗಿ ಆ್ಯಕ್ಟ್ ಆಗುತ್ತೆ ಅಂತ ಅರ್ಥ. ಓಕೆ, ಸೊ ನೆಕ್ಸ್ಟ್ ವಿಲ್ ಮೂವ್. Alright, so I'll just erase these things. Okay, ಸೊ ನೆಕ್ಸ್ಟ್ ನೋಡಿ ವೇರ್ ಡು ವಿ ಯೂಸ್ ಅಂತ. ಸೊ ಎಲ್ಲಿ ಯೂಸ್ ಮಾಡ್ತೀವಿ ಈ
ಆ್ಯಂಪ್ಲಿಫೈರ್ನ ನಾವು ಆಲ್ಮೋಸ್ಟ್ ಆಲ್ ಎಲೆಕ್ಟ್ರಾನಿಕ್ ಡಿವೈಸಸ್ ಆರ್ ಯೂಸಿಂಗ್ ಆ್ಯಂಪ್ಲಿಫೈಯರ್ಸ್. ಸೊ ಎಲ್ಲ ಎಲೆಕ್ಟ್ರಾನಿಕ್ ಡಿವೈಸಲ್ಲೂ ಕೂಡ ನಾವು ಈ ಆ್ಯಂಪ್ಲಿಫೈರ್ನ ಯೂಸ್ ಮಾಡ್ತೀವಿ. ಸೊ ರೇಡಿಯೋ ಕಮ್ಯುನಿಕೇಷನ್ ಯೂಸ್ ಆಡಿಯೋ ಆ್ಯಂಪ್ಲಿಫೈಯರ್ ಟು ಇನ್ಕ್ರೀಸ್ ದ ಸ್ಟ್ರೆಂತ್ ಆಫ್ ಇನ್ಪುಟ್ ಸಿಗ್ನಲ್. ಸೊ ಒಂದು ರೇಡಿಯೋ ಕಮ್ಯುನಿಕೇಷನ್ ನಡೀತಿದೆ ಅಂದರೆ ಅದರಲ್ಲಿ ರೇಡಿಯೋ ಕಮ್ಯುನಿಕೇಷನ್ ಹೇಗೆ ನಡೀತೆ ಗೈಸ್, ಒಂದು ರೇಡಿಯೋ ಪಾಡ್ಕಾಸ್ಟಿಂಗ್ ಸ್ಟೇಷನ್ ಇರುತ್ತೆ. ಸೊ ಅದರಲ್ಲಿ ಒಬ್ಬ ಆ್ಯಂಕರ್ ಇರ್ತಾರೆ, ಅವ್ರು ಮೈಕ್ ಹತ್ರ ಮಾತಾಡ್ತಾರೆ. ಬಟ್ ಅದು ನಮಗೆ ಇಲ್ಲಿ ಕೇಳಿಸ್ಬೇಕಂದ್ರೆ ತುಂಬಾ ಪ್ರೊಸೆಸ್ ಇರುತ್ತೆ. ಸೊ ನಾನು ಸ್ಟೆಪ್ ಬೈ ಸ್ಟೆಪ್ ಅದೊಂದು ಪರ್ಟಿಕ್ಯುಲರಾಗಿ ತೊಗೊಂಡು ಹೇಳ್ತೀನಿ, ಆಯಿತಾ. ಸೊ ಫಸ್ಟು ರೇಡಿಯೋ ಸ್ಟೇಷನು, ಅದರಲ್ಲಿ ರೇಡಿಯೋ ಜಾಕಿ ಇರ್ತಾರೆ. ಸೊ ಅವರು ಮೈಕಲ್ಲಿ ಮಾತಾಡ್ತಾರೆ. ಮೈಕಿಂದ ಬರುವಂಥ ಸಿಗ್ನಲ್ನ ಏನು ಮಾಡುತ್ತೆ, ಮೈಕ್ರೋ ಪ್ರೊಸೆಸರ್ ಮತ್ತು ಮೈಕ್ರೋ ಕಂಟ್ರೋಲರ್ಸ್ ತೊಗೊಳುತ್ತೆ. ಅದರಿಂದ ಅದನ್ನು ಆ್ಯಂಪ್ಲಿಫೈ ಮಾಡಲಾಗುತ್ತೆ. ಸೊ ಅಲ್ಲಿ ಆ್ಯಂಪ್ಲಿಫೈರ್ ಯೂಸ್ ಆಗುತ್ತೆ ಗೈಸ್. ಸೊ ಆ್ಯಂಪ್ಲಿಫೈ ಮಾಡಿ ಬೇಸ್ ಸ್ಟೇಷನ್ ಅಂದರೆ ಟವರಿಗೆ ಹೋಗುತ್ತೆ. ಟವರಿಂದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸಿಗ್ನಲ್ ರೂಪದಲ್ಲಿ ಎಲ್ಲ ವಾತಾವರಣದಲ್ಲಿ ಅದು ರಿಲೀಸ್ ಆಗುತ್ತೆ. ಸೊ ಆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸಿಗ್ನಲ್ಸ್ನ ನಮ್ಮ ಮೊಬೈಲ್ ಫೋನ್ಸು ರಿಸೀವ್ ಮಾಡ್ಕೊಳುತ್ತೆ ಮತ್ತು ಅದನ್ನು ಪ್ರೊಸೆಸ್ ಮಾಡಿ ಅವ್ರ ವಾಯ್ಸ್ನ ಡಿಕೋಡ್ ಮಾಡಿ ನಮಗೆ ಕೇಳಿಸುತ್ತೆ. ಸೊ ಆವಾಗ ಆ್ಯಂಪ್ಲಿಫೈಯರ್ ಅಲ್ಲಿ ಕೂಡ ಯೂಸ್ ಆಗುತ್ತೆ ಮತ್ತು ನಮ್ಮ ಫೋನಲ್ಲಿ ಕೂಡ ಆ್ಯಂಪ್ಲಿಫೈಯರ್ ಇರುತ್ತೆ. ಸೊ ಲೋ ಸಿಗ್ನಲ್ ಏನು ಬಂದಿರುತ್ತಲ್ಲ ವಾತಾವರಣದಲ್ಲಿ, ಆ ಸಿಗ್ನಲ್ನ ಹೈ ಆ್ಯಂಪ್ಲಿಟ್ಯೂಡ್ಗೆ ಕನ್ವರ್ಟ್ ಮಾಡಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಕೇಳಿಸುತ್ತೆ. ಸೊ ಆ್ಯಂಪ್ಲಿಫೈಯರ್ ಗೈಸ್, ನಮ್ಮ ಫೋನಲ್ಲಿ ನಾವು ವ್ಯಾಲ್ಯೂಮ್ ಬಟನ್ ಇದೆಯಲ್ಲ, ಸೊ ಅದು ಆ್ಯಂಪ್ಲಿಫೈರೇ. ಸೊ ಆ್ಯಂಪ್ಲಿಫೈರ್ ಏನು ಮಾಡುತ್ತೆ, ಸ್ವಲ್ಪ ಇರೋ ಸಿಗ್ನಲ್ನ ನಾವು ವ್ಯಾಲ್ಯೂಮ್ ಜಾಸ್ತಿ ಕೊಟ್ಟರೆ ಜಾಸ್ತಿ ಮಾಡಿ ಕೇಳಿಸುತ್ತೆ, ವ್ಯಾಲ್ಯೂಮ್ ಕಮ್ಮಿ ಇಟ್ಟರೆ ಕಮ್ಮಿ ಮಾಡಿ ಕೇಳಿಸುತ್ತೆ. ಸೊ ಅದೇ ಆ್ಯಂಪ್ಲಿಫೈರು. ಸೊ ನಾವು ಡೈಲಿ ಲೈಫಲ್ಲಿ ಆ್ಯಂಪ್ಲಿಫೈರ್ ಜೊತೆನೇ ಆಟ ಆಡೋದು. ಓಕೆ, ಸೊ ಅದರಿಂದ ಆ್ಯಂಪ್ಲಿಫೈರ್ ಅಂತಂದರೆ ಏನು ಅಂತ ತಿಳ್ಕೊಳ್ಳೋಕೆ ಜಾಸ್ತಿ ಕಷ್ಟ ನಮಗೇನು ಆಗಬಾರ್ದು. ಸೊ ರಿಯಲ್ ಲೈಫಲ್ಲಿ ನಾವು PSI ವೈರ್ಲೆಸ್ಗೆ ಪ್ರಿಪೇರ್ ಆಗ್ತಿದ್ದೀವಿ. ಸೊ ಏನೋ ಒಂದು ರೈಟ್ ನಡೆದಿದೆ ಅಂತ ಅಂದ್ಕೊಳ್ಳಿ. ಸೊ ಅವಾಗ ಯಾರಿಗೋ ಒಬ್ರಿಗೆ ನಾವು ವಾರ್ನಿಂಗ್ ಕೊಡಬೇಕಂದ್ರೆ ಹೇಗೆ ಕೊಡ್ತೀವಿ, ಸೊ ಒಂದು ಮೈಕ್ ಲೌಡ್ ಸ್ಪೀಕರ್ ಇರುತ್ತಲ್ಲ ಅದರಲ್ಲಿ ಕೊಡ್ತೀವಿ. ಸೊ ನಾವು ಮಾತಾಡೋದು ಸ್ಲೋ ಆಗಿನೇ ಮಾತಾಡ್ತೀವಿ, ಬಟ್ ಏನು ಸೌಂಡ್ ಬರುತ್ತಲ್ಲ ನಾವು ಮಾತಾಡಾದ್ಮೇಲೆ, ಸೊ ಅದು ತುಂಬಾ ಲೌಡಾಗಿರುತ್ತೆ. ಸೊ ಅಲ್ಲಿ ಯಾವ್ದು ಆ್ಯಂಪ್ಲಿಫೈಯರ್ ಯೂಸ್ ಆಗುತ್ತೆ, ಪವರ್ ಆ್ಯಂಪ್ಲಿಫೈಯರ್. ಸೊ ಏನು ಸ್ಪೀಕರ್ ಇರುತ್ತಲ್ಲ ಅದಕ್ಕೆ ಒಂದು ಬ್ಯಾಟ್ರಿ ಯೂನಿಟ್ ಇರುತ್ತೆ. ಸೊ ಈ ಥರ ಇರುತ್ತೆ ಗೊತ್ತಾ ಸ್ಪೀಕರ್. ಓಕೆ, ಸೊ ಈ ಥರ ಒಂದು ಸ್ಪೀಕರ್ ಇರುತ್ತೆ. ಸೊ ಇದಕ್ಕೆ ಇಲ್ಲಿ ಒಂದು ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಇರುತ್ತೆ, ಅದರಲ್ಲಿ ಬ್ಯಾಟ್ರಿ ಇರುತ್ತೆ. ಸೊ ನಾವು ಮಾತಾಡೋದು ಇಲ್ಲಿ ಮಾತಾಡ್ತೀವಿ. ಸೊ ನಮ್ಮ ಇನ್ಪುಟ್ ಇಲ್ಲಿ ಹೋಗುತ್ತೆ, ಲೌಡ್ ಆಗಿರುವಂಥ ಔಟ್ಪುಟ್ಟು ಈ ಕಡೆಯಿಂದ ಹೊರಗಡೆ ಬರುತ್ತೆ. ಓಕೆ, ಸೊ ಇದೆ ಇಲ್ಲಿ ಕೂಡ ನಾವು ಆ್ಯಂಪ್ಲಿಫೈರ್ಸ್ನ ಯೂಸ್ ಮಾಡ್ತೀವಿ ಅಂತ ಅರ್ಥ. ಸೊ ಈಗ ನೋಡೋದಾದರೆ ಎಲ್ಲ ಕಡೆಯಲ್ಲೂ ಆ್ಯಂಪ್ಲಿಫೈರ್ಸ್ನ ನಾವು ಯೂಸ್ ಮಾಡ್ತೀವಿ. ಸೊ ಇಲ್ಲೇ ಬರೆದಿರೋದು ಲೌಡ್ ಸ್ಪೀಕರ್ ಅಂತ ಇನ್ನೊಂದು ಎಕ್ಸಾಂಪಲ್ ಇದೆ. Then mic setup, as already told, in case of radio communication we will be using mic setup. Then almost everything which we see in our real life, it is surrounded by the amplifiers itself. Okay, so next move ಆಗೋಣ. ಇವಾಗ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಗುಣಲಕ್ಷಣಗಳು ಏನಿದೆ ಆ್ಯಂಪ್ಲಿಫೈರ್ಗೆ ಅಂತ ಇವಾಗ ನೋಡೋಣ. ಸೊ ಗುಣಲಕ್ಷಣಗಳಲ್ಲಿ ಏನು ಬರುತ್ತೆ ಗೈಸ್, ಫಸ್ಟ್ ಒನ್, the amount of amplification depends on the gain of the amplifier. ಅಂದರೆ ಆ್ಯಂಪ್ಲಿಫೈ ಆಗುತ್ತೆ ಸಿಗ್ನಲ್, ಹಾಗಾದರೆ ಎಷ್ಟಾಗುತ್ತೆ, 1% ಆಗುತ್ತಾ, 10% ಆಗುತ್ತಾ, 50% ಆಗುತ್ತಾ, ಇಲ್ಲ ಎಷ್ಟು ಪರ್ಸೆಂಟ್ ಆಗುತ್ತೆ ಅಂತ ಹೇಗೆ ಗೊತ್ತಾಗುತ್ತೆ. ಸೊ ಅದೆಲ್ಲ ಡಿಪೆಂಡ್ ಆಗಿರೋದು ಗೇನ್ ಮೇಲೆ. ಸೊ ಒಂದು ಆ್ಯಂಪ್ಲಿಫೈರ್ನ ಗೇನ್ ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟು ಅದರ ಆ್ಯಂಪ್ಲಿಫಿಕೇಷನ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ಸೊ ದಿಸ್ ಗೈಸ್, ನಾನು ಹೇಳ್ತಿರೋ ವರ್ಡ್ಸ್ನ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ, ಯಾಕಂದರೆ ನೆಕ್ಸ್ಟ್ ಬರುವಂಥ ಒಂದು ಕ್ವಶನ್ ಆನ್ಸರ್ ಸೀರೀಸಲ್ಲಿ ಇದ್ರ ಮೇಲೇ ಕ್ವಶನ್ ಇರುತ್ತೆ. ಸೊ ಅದರಿಂದ ತುಂಬ ದಯವಿಟ್ಟು ಗಮನ ಕೊಟ್ಟು ಕೇಳಿ, ಅದರಿಂದ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಮತ್ತು ಆನ್ಸರ್ ಮಾಡೋಕ್ಕೂ ತುಂಬ ಈಸಿ ಆಗುತ್ತೆ. ಆಲ್ರೈಟ್, ಸೊ ಗೇನ್ ಯಾವಾಗ ಜಾಸ್ತಿ ಆಗುತ್ತೋ ಆವಾಗ ಆ್ಯಂಪ್ಲಿಫಿಕೇಷನ್ ಕೆಪಾಸಿಟಿ ಕೂಡ ಜಾಸ್ತಿ ಆಗುತ್ತೆ. ಅಂದರೆ ಗೇನ್ 10 ಇದೆ ಅಂತಂದರೆ ಇನ್ಪುಟ್ ಸಿಗ್ನಲ್ 1 ವೋಲ್ಟ್ ಕೊಟ್ಟರೆ ಔಟ್ಪುಟ್ ಸಿಗ್ನಲ್ 10 ವೋಲ್ಟ್ ಬರುತ್ತೆ. ಸೊ ಒಂದು ಡಿವೈಸ್ ಇದೆ ಇಲ್ಲಿ, ಸ್ವಲ್ಪ ನಾನು ಇದನ್ನು ಟೈಮ್ ತೊಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದ್ರ ಗೇನ್ 10 ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಸೊ ಇದಕ್ಕೆ ಇನ್ಪುಟ್ಟು 1 ವೋಲ್ಟ್ ಸಿಗ್ನಲ್ನ ನಾವು ಕೊಡ್ತಿದ್ದೀವಿ. ಓಕೆ, ಸೊ ಇದರ ಔಟ್ಪುಟ್ ಎಷ್ಟು ಬರುತ್ತೆ, ಇದರ ಔಟ್ಪುಟ್ ಬಂದುಬಿಟ್ಟು 10 ವೋಲ್ಟ್ ಇರುತ್ತೆ, ಯಾಕಂದರೆ ಗೇನ್ 10 ಇದೆ. ಸೊ ಇನ್ಪುಟ್ ಸಿಗ್ನಲ್ ಇಂಟು the gain of the amplifier will be equal to the output signal. So 10 into 1 will be equal to 10. So that's why the gain will be equal to 10. Okay, so ಈ ಥರ ಗೇನ್ ಯಾವಾಗ 50 ಆಗುತ್ತೋ ಆವಾಗ 1 ವೋಲ್ಟ್ ಕೊಟ್ಟರೆ 50 ವೋಲ್ಟ್ ಬರುತ್ತೆ, 2 ವೋಲ್ಟ್ ಕೊಟ್ಟರೆ 100 ವೋಲ್ಟ್ ಬರುತ್ತೆ. ಯಾಕಂದರೆ ಔಟ್ಪುಟ್ ಸಿಗ್ನಲ್ ಏನಿರುತ್ತೆ ಅದು ಮಲ್ಟಿಪ್ಲಿಕೇಶನ್ ಇರುತ್ತೆ, ಯಾವುದ್ರದ್ದು, ಇನ್ಪುಟ್ ಸಿಗ್ನಲ್ ಮತ್ತು ಗೇನ್. ಓಕೆ, ಸೊ ಆ್ಯನ್ ಆ್ಯಂಪ್ಲಿಫೈರ್, ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಆ್ಯನ್ ಆ್ಯಂಪ್ಲಿಫೈರ್ ಈಸ್ ಅ ಸರ್ಕ್ಯೂಟ್ ದ್ಯಾಟ್ ಹ್ಯಾಸ್ ಅ ಪವರ್ ಗೇನ್ ಗ್ರೇಟರ್ ದ್ಯಾನ್ 1. ಅಂದರೆ ಯಾವಾಗಲೂ ಆ್ಯಂಪ್ಲಿಫೈಯರ್ ಇದೆ ಅಂತಂದರೆ ಅದ್ರ ಗೇನು ಗ್ರೇಟರ್ ದ್ಯಾನ್ 1 ಇರಲೇಬೇಕು. ಸೊ 1ಗಿಂತ ಕಮ್ಮಿ ಇರುವಂತಹ
ಆಂಪ್ಲಿಫೈಯರ್ ಇಲ್ಲಿ ಪ್ರಾಕ್ಟಿಕಲ್ ಲೈಫಲ್ಲಿ ಎಕ್ಸಿಸ್ಟ್ ಆಗೋದಿಲ್ಲ. ಸೊ ಕನಿಷ್ಠ ಗೇನ್ ಎಷ್ಟಿರುತ್ತೆ, ಒಂದಿರುತ್ತೆ. ಆಲ್ರೈಟ್, ಸೊ ನೆಕ್ಸ್ಟ್ ಪಾಯಿಂಟ್ ನೋಡಿ, an amplifier can either be a separate piece of equipment or an electrical circuit contained within another device ಅಂತ. ಸೊ ಇದೇನು ಹೇಳುತ್ತೆ, ಆಂಪ್ಲಿಫೈಯರ್ ಒಂದು ಸೆಪರೇಟ್ ಆಗಿರುವಂಥ ಡಿವೈಸ್ ಅಂದರೆ ಒಂದು ಬಾಕ್ಸ್ ಆಗಿರ್ಬೋದು ಅಥವಾ ಇನ್ನೊಂದು ಡಿವೈಸ್ನ ಒಂದು ಪಾರ್ಟ್ ಆಗಿರ್ಬೋದು. ಸೊ ಇವಾಗ ಇದೊಂದು ಸೆಪ್ರೇಟ್ ಇದೆ. ಇವಾಗ ನಾನು ಏನು ಮಾಡ್ತೀನಿ, ಈ ಥರ ಡ್ರಾ ಮಾಡ್ತೀನಿ. ಸೊ ಇದರಲ್ಲಿ ನೋಡಿ, ಇದೊಂದು ಇನ್ನೊಂದು ಡಿವೈಸ್ ಇದ್ರೆ ಇಲ್ಲಿ ತುಂಬ ಬೇರೆ ಬೇರೆ ಕಾಂಪೋನೆಂಟ್ಸ್ ಇದೆ. ಸೊ ಅದರಲ್ಲಿ ಆಂಪ್ಲಿಫೈಯರ್ ಕೂಡ ಒಂದು ಕಾಂಪೋನೆಂಟ್ ಅಂತ. So it's not necessary that it should be a separate part or it should be a separate entity. So it can be embedded in a some other circuit which contains some other elements like resistors, capacitors, inductors and many more things as well. So ಆಂಪ್ಲಿಫೈಯರ್ ಅನ್ನೋದು ಸಪ್ರೇಟ್ ಆಗಿ ಕೂಡ ಇರ್ಬೋದು ಅಥವಾ ಇನ್ನೊಂದು ಬೋರ್ಡಲ್ಲಿ ಎಂಬೆಡೆಡ್ ಆಗಿ ಕೂಡ ಇರ್ಬೋದು ಅಂತ ಅರ್ಥ. ಆಲ್ ರೈಟ್, ಸೊ ಇಷ್ಟ ಆಯಿತು ಆಂಪ್ಲಿಫೈಯರ್ ಬಗ್ಗೆ. ನೆಕ್ಸ್ಟ್ ನೋಡಿ, ಸೊ ಒಂದು ಡಯಾಗ್ರಾಮ್ ಇದೆ. ಸೊ ತುಂಬ ಬ್ಯೂಟಿಫುಲ್ಲಾಗಿ ಎಕ್ಸ್ಪ್ಲೇನ್ ಮಾಡುತ್ತೆ ಏನು ಆಂಪ್ಲಿಫೈಯರ್ ಅಂತ. ಬೇಸಿಕ್ ಬ್ಲಾಕ್ ಡಯಾಗ್ರಾಮ್ ಅಂತ ನಾನು ಕರಿತೀನಿ ಇದನ್ನು. ಸೊ ಆಂಪ್ಲಿಫೈಯರ್ ಇದೆ ಇಲ್ಲಿ, ಅದಕ್ಕೆ ಪವರ್ ಸಪ್ಲೈ ಇರುತ್ತೆ. ಯಾಕಂದರೆ ಯಾವುದೇ ಸಿಗ್ನಲ್ನ ಜಾಸ್ತಿ ಮಾಡಬೇಕಂದ್ರೆ ಸುಮ್ಮನೆ ಆಗಲ್ಲ. ಸೊ ಅದಕ್ಕೆ ಡಿ ಸಿ ಪವರ್ ಸಪ್ಲೈನ ನಾವು ಇಲ್ಲಿ ಕೊಡ್ತೀವಿ. ಓಕೆ, ಸೊ ಡಿ ಸಿ ಪವರ್ ಸಪ್ಲೈ ಇದಕ್ಕೆ ಕೊಡೋದ್ರಿಂದನೇ ಇದು ಆಂಪ್ಲಿಫೈ ಮಾಡುತ್ತೆ ಸಿಗ್ನಲ್ನ. ಸೊ ಸ್ಮಾಲ್ ಸಿಗ್ನಲ್ ನಾವು ಇಲ್ಲಿ ಕೊಡ್ತೀವಿ, ಲೈಕ್ ದಿಸ್ ಸ್ಮಾಲ್ ಸೈನ್ ವೇವ್ ಕೊಡ್ತಿದ್ದೀವಿ ಅಂತ ಅಂದ್ಕೊಳ್ಳಿ. ಆವಾಗ ಇಲ್ಲೇನು ಬರುತ್ತೆ, ನಮಗೆ ದೊಡ್ಡ ಸೈನ್ ವೇವ್ ಬರುತ್ತೆ, ಈ ಥರ ಜಾಸ್ತಿ ಆಂಪ್ಲಿಟ್ಯೂಡ್ ಇರೋದು. ಸೊ ಅದಕ್ಕೇನೆ ಇದನ್ನು ಆಂಪ್ಲಿಫೈಯರ್ ಅನ್ನೋದು. ಅಂದರೆ ಇನ್ಪುಟ್ ಸಿಗ್ನಲ್ನ ಸ್ಟ್ರೆಂತ್ ಜಾಸ್ತಿ ಮಾಡುತ್ತೆ. ಸೊ ಅದನ್ನು ಆಂಪ್ಲಿಫೈಯರ್ ಅಂತ ಕರಿತೀವಿ. ಸೊ ಐ ಹೋಪ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಏನು ಆಂಪ್ಲಿಫೈಯರ್ ಅಂದರೆ, ಏನಕ್ಕೆ ಯೂಸ್ ಮಾಡ್ತೀವಿ, ಹೇಗಿರುತ್ತೆ ಅದ್ರ ಬೇಸಿಕ್ ಬ್ಲಾಕ್ ಡಯಾಗ್ರಾಮು ಮತ್ತು ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದೆ ಅಂತ. ಸೊ ಇವಾಗ ಕ್ವಶನ್ಸಿಗೆ ಬರೋಣ. ತುಂಬ ಇಂಪಾರ್ಟೆಂಟ್ ಪಾರ್ಟು, ಪ್ರೀವಿಯಸ್ಲಿ ಆಸ್ಟ್ ಕ್ವಶನ್ಸ್ ಇರುತ್ತೆ ಗೈಸ್ ಇದರಲ್ಲೆಲ್ಲ. ಸೊ ಪ್ಲೀಸ್ ಟ್ರೈ ಟು ಆನ್ಸರ್. ಅಂದರೆ ನೀವು ಇಷ್ಟು ಥಿಯರಿ ಕೇಳಿದ್ದೀರಾ ಇವಾಗ. ಸೊ ಸಮ್ 10-15 ಮಿನಿಟ್ಸ್ ನಾನು ಏನಿದೆ ಈ ಟಾಪಿಕ್ಕು, ಎಲ್ಲಿ ಯೂಸ್ ಆಗುತ್ತೆ, ಏನೇನಿದೆ ಇದರಲ್ಲಿ ಇಂಪಾರ್ಟೆಂಟ್ ಅಂತ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನಾವು ಕ್ವೆಶನ್ಸು ಅದ್ರ ಮೇಲೆ ಫ್ರೇಮ್ ಆಗಿರುತ್ತೆ. ಯಾಕಂದರೆ ನಾವು ಆ ಮಟೀರಿಯಲ್ನ ಪ್ರಿಪೇರ್ ಮಾಡುವಾಗ ತುಂಬ ಟೈಮ್ ತೊಗೊಂಡು ರಿಸರ್ಚ್ ಮಾಡಿ ಪ್ರಿಪೇರ್ ಮಾಡ್ತೀವಿ. ಸೊ ಅದು ನಿಮಗೆ ಬರ್ಡನ್ ಆಗಬಾರ್ದು ಅಂತ ಅದರಲ್ಲಿ ತುಂಬಾ ಈಸಿ ಸ್ಟೆಪ್ಸ್ ಇರುತ್ತೆ. ಮತ್ತು ನಿಮಗೆ ರೆಡಿ ಟು ಈಟ್ ಥರದ ಮಟೀರಿಯಲ್ ಇರುತ್ತೆ. ಅಂದರೆ ಇದು ಇಷ್ಟೇ ಇರೋದು ಬೇಸಿಕ್ ಟೈಪ್ ಏನು ಬೇಕು ವೈರ್ಲೆಸ್ PSI ಕರ್ನಾಟಕ ಎಕ್ಸಾಮ್ಗೆ. ಸೊ ಅಷ್ಟೇ ನಾವು ಕೊಡ್ತಿರೋದು. ಸೊ ತುಂಬ ಇರುತ್ತೆ ಗೈಸ್. ಆಂಪ್ಲಿಫೈಯರ್ ಅಂತಂದರೆ ಅದನ್ನು ಡಿಸೈನ್ ಹೇಗೆ ಮಾಡೋದು, ಅದಕ್ಕೆ ಯಾವ ಕೆಪಾಸಿಟರು, ಎಷ್ಟು ರೆಸಿಸ್ಟರು, ಆಮೇಲೆ ಹೇಗೆ ಬಿಹೇವ್ ಮಾಡುತ್ತೆ ಅಂತ ತುಂಬಾ ಇದೆ ಎಲೆಕ್ಟ್ರಾನಿಕ್ಸಲ್ಲಿ. ಬಟ್ ಅದೆಲ್ಲ ನಮಗೆ ನೆಸೆಸರಿ ಇಲ್ಲ. ಯಾಕಂದರೆ ಆ ಥರನಾದ ಕ್ವಶನ್ಸ್ ನಮಗೆ ಫ್ರೇಮ್ ಮಾಡೋದಿಲ್ಲ. ಯಾಕಂದರೆ ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದು ಬೇಸಿಕ್ ಥಿಂಗ್ಸ್ ಮಾತ್ರ. ಸೊ ಅದರಿಂದ ಬೇಸಿಕ್ ಮಟೀರಿಯಲ್ ಏನು ಬೇಕೋ ಅಷ್ಟೇ ನಾವು ನಮ್ಮ ಮಟೀರಿಯಲ್ಸಲ್ಲಿ ಪ್ರಿಪೇರ್ ಮಾಡೋದು. ಓಕೆ, ಸೊ ಅದರಿಂದ ನಮ್ಮ ಮಟೀರಿಯಲ್ ನೀವು ರೆಫರ್ ಮಾಡಿದ್ರೆ ಆರಾಮಾಗಿ ಸ್ಕೋರ್ ಮಾಡ್ಬೋದು. ಆಲ್ ರೈಟ್, ಸೊ ಫಸ್ಟ್ ಕ್ವಶನಿಗೆ ಬರೋಣ. ವಾಟ್ ಈಸ್ ಆಂಪ್ಲಿಫೈಯರ್ ಅಂತ. ಸೊ ಆಂಪ್ಲಿಫೈಯರ್ ಅಂದರೆ ಏನು? ಸೊ ಪ್ಲೀಸ್ ನೀವು ವಿಡಿಯೋನ ಸ್ಟಾಪ್ ಮಾಡಿ ಆನ್ಸರ್ನ ಕಮೆಂಟ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, ಸೊ ಇದರಿಂದ ಆನ್ಸರ್ ನಿಮ್ಮ ಮೈಂಡಲ್ಲಿ ಜಾಸ್ತಿ ಹೊತ್ತು ಉಳಿಯುತ್ತೆ. ಸೊ ಆಲ್ರೆಡಿ ನಾನು ಪ್ರೀವಿಯಸ್ ಜಾಸ್ತಿ ವೀಡಿಯೋಸಲ್ಲಿ ಇದೇ ಥರ ಹೇಳಿದ್ದೀನಿ. ಬಟ್ ಸಮ್ ಸ್ಟೂಡೆಂಟ್ಸ್ ಆ್ಯಕ್ಷನ್ ತೊಗೋತಿದ್ದಾರೆ. ಐ ಥಿಂಕ್ ಅವ್ರು ಸೀರಿಯಸ್ ಇದ್ದಾರೆ. ಸೊ ಅವರು ಕಮೆಂಟ್ ಮಾಡ್ತಿದ್ದಾರೆ ಮತ್ತು ವೀಡಿಯೋಸ್ನ ರೆಸ್ಯೂಮ್ ಮಾಡ್ಕೊಂಡು ನೋಡ್ತಿದ್ದಾರೆ. ಸೊ ದಟ್ಸ್ ಅ ಗುಡ್ ಪ್ರಾಕ್ಟೀಸ್ ವಿಚ್ ಯು ಶುಡ್ ಫಾಲೋ ವೆನ್ ಎವರ್ ಯು ಆರ್ ರೀಡಿಂಗ್. ಆಲ್ ರೈಟ್, ಸೊ coming to the options, the first option is the device which increases the strength of input signal. So input signal na strength increase ಮಾಡುವಂತ ಒಂದು ಡಿವೈಸ್. the device which reduces the strength of input signal na strength na reduce ಮಾಡುವಂತ ಒಂದು ಡಿವೈಸ್. the device which rectify the input signal. rectify ಅಂದ್ರೆ ಏನು ಮಾಡುತ್ತೆ, AC to DC ಕನ್ವರ್ಷನ್ ಮಾಡುತ್ತೆ ಅಥವಾ none of the above ಅಂತ 4 ಆಪ್ಷನ್ಸ್ ಇದೆ. ಸೊ ಇದರಲ್ಲಿ ನಮಗೆ ಗೊತ್ತು ಆಂಪ್ಲಿಫೈಯರ್ ಅಂತಂದ್ರೆ ಇನ್ಪುಟ್ ಸಿಗ್ನಲ್ನ ಸ್ಟ್ರೆಂತ್ ಇನ್ಕ್ರೀಸ್ ಮಾಡುತ್ತೆ ಅಂತ. ಸೊ ದ್ಯಾಟ್ಸ್ ವೈ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಒನ್. ಆಲ್ ರೈಟ್, ಸೊ ಮೂವ್ ಟು ದ ನೆಕ್ಸ್ಟ್ ಕ್ವಶನ್ ನಾವು. ನೆಕ್ಸ್ಟ್ ಏನಿದೆ, ದ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಡಿವೈಸ್ ಆ್ಯಸ್ ಆ್ಯನ್ ಆಂಪ್ಲಿಫೈಯರ್ ಈಸ್ ಅಂತ. ಸೊ ಮೋಸ್ಟ್ 4 ಆಪ್ಷನ್ಸಲ್ಲಿ ಯಾವುದು ತುಂಬ ಕಾಮನ್ ಆಗಿ ಯೂಸ್ ಮಾಡುವಂತಹ ಆಂಪ್ಲಿಫೈಯರ್ ಡಿವೈಸ್ ಇದೆ ಅಂತ ಕೇಳ್ತಿದ್ದಾರೆ. ಕೆಪಾಸಿಟರ್, ಟ್ರಾನ್ಸಿಸ್ಟರ್, ದೆನ್ ಇಂಡಕ್ಟರ್, ದೆನ್ ರೆಸಿಸ್ಟರ್ ಅಂತ 4 ಆಪ್ಷನ್ಸ್ ಇದೆ. ಸೊ ಇದರಲ್ಲಿ ನೋಡಿ ಇದೆಲ್ಲ ಪ್ಯಾಸಿವ್ ಕಾಂಪೋನೆಂಟ್ಸ್ ಇದೆ, ಕೆಪಾಸಿಟರ್, ಇಂಡಕ್ಟರ್, ರೆಸಿಸ್ಟರ್. ಸೊ ಆಂಪ್ಲಿಫೈಯರ್ ಆಗಿ ಆ್ಯಕ್ಟ್ ಆಗೋದು ಒಂದೇ ಒಂದು. ಸೊ ನಾನು ಎಕ್ಸಾಂಪಲಲ್ಲಿ ಕೊಟ್ಟಿದ್ದೆ, ಸೊ ಟ್ರಾನ್ಸಿಸ್ಟರ್. ದ್ಯಾಟ್ಸ್ ವೈ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಒನ್. ಆಲ್ ರೈಟ್, ಸೊ ವಿಲ್ ಮೂವ್ ಟು ದ ಥರ್ಡ್ ಕ್ವಶನ್ ನಾವು. ದ ಗೇನ್ ಆಫ್ ದ ಆಂಪ್ಲಿಫೈಯರ್ ವಿಲ್ ಬಿ ಡ್ಯಾಶ್ ಅಂತ ಕೇಳಿದ್ದಾರೆ.
So negative first option, positive second option, less than unity third option, infinite fourth option. ಸೊ ಇದರಲ್ಲಿ ನೋಡಿ ಗೈಸ್, ಲೆಸ್ ದೆನ್ ಯೂನಿಟಿ ಇರಲ್ಲ, ನೆಗೆಟಿವ್ ಕೂಡ ಇರಲ್ಲ, ಪಾಸಿಟಿವ್ ಮತ್ತು ಇನ್ಫೈನೈಟಲ್ಲಿ ಆಪ್ಷನ್ ಉಳಿಯುತ್ತೆ. ಸೊ ಇನ್ಫೈನೈಟ್ ಅದಂದರೆ ಪ್ರಾಕ್ಟಿಕಲ್ ಲೈಫಲ್ಲಿ ಇರಲ್ಲ, ಬಟ್ ಇಫ್ ಯು ಕನ್ಸಿಡರ್ an ideal amplifier then its gain will be infinite, but which will be not applicable to any of our practical applications. So that's why you can't consider this fourth option. So that's why option B will be the right answer, that is gain of the amplifier should be positive and it will be greater than 1 always. Okay, so next fourth question nodi enide, audio amplifiers amplify the signals in the range of dash frequency. ಅಂದರೆ ಆಡಿಯೋ ಆಂಪ್ಲಿಫೈರ್ಸ್ ಏನಿರುತ್ತಲ್ಲ, ಸೊ ಅದು ಯಾವ ಫ್ರೀಕ್ವೆನ್ಸಿ ಸಿಗ್ನಲ್ಸ್ನ ಆಂಪ್ಲಿಫೈ ಮಾಡುತ್ತೆ ಅಂತ ಕೇಳ್ತಿದ್ದಾರೆ. ಸೊ 20 Hz to 20 kHz, 10 Hz to 20 kHz, 55 Hz to 20 kHz, ದೆನ್ 15 Hz to 20 kHz ಅಂತ 4 ಆಪ್ಷನ್ಸ್ ಇದೆ. ಸೊ ನಮ್ಗೆ ಗೊತ್ತು ಆಡಿಯೋ ಅಂದ ಕೂಡಲೇ ನಮ್ಮ ಮೈಂಡಲ್ಲಿ ಒಂದು ಬರುತ್ತೆ, ಆಡಿಯೋ ಸ್ಪೆಕ್ಟ್ರಮ್ ಎಷ್ಟು 20 Hz to 20 kHz. ಸೊ ಆಂಪ್ಲಿಫೈ ಮಾಡೋದು ಇದೇ ರೇಂಜಲ್ಲಿ ಮಾಡಬೇಕು. ಸೊ ಅದರಿಂದ ಆಪ್ಷನ್ ಎ ವಿಲ್ ಬಿ ದ ರೈಟ್ ಆನ್ಸರ್, that is 20 Hz to 20 kHz. Okay, so this is the fifth question. The ratio of output of amplifier to the input of amplifier is called as. So output matte input, output of an amplifier divided by input of an amplifier is called as capacitance, gain, amplification unit, none of the above ಅಂತ 4 ಆಪ್ಷನ್ಸ್ ಇದೆ. ಸೊ ನಮಗೆ ಗೊತ್ತು ಔಟ್ಪುಟ್ ಬೈ ಇನ್ಪುಟ್ ಅಂದರೆ ಆಲ್ವೇಸ್ ಯಾವುದೇ ಡಿವೈಸಿಗಾದರೂ ಅದು ಗೇನ್ ಇರುತ್ತೆ ಅಂತ. ಸೊ ದಟ್ಸ್ ವೈ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಒನ್, ದಟ್ ಈಸ್ ಇಟ್ ಪಾಯಿಂಟ್ಸ್ ಟುವರ್ಡ್ಸ್ ಗೇನ್ ಅಂತ. ನೆಕ್ಸ್ಟ್ ಕ್ವಶನ್ ಸಿಕ್ಸ್ತ್ ಒನ್, ಆಸ್ ದ ಗೇನ್ ಆಫ್ ಆನ್ ಆಂಪ್ಲಿಫೈಯರ್ ಇನ್ಕ್ರೀಸಸ್ ದ ಆಂಪ್ಲಿಫಿಕೇಶನ್ ಕೆಪಾಸಿಟಿ ಬಿಕಮ್ಸ್ ಡ್ಯಾಶ್ ಅಂತ ಕೇಳ್ತಿದ್ದಾರೆ. ಅಂದರೆ ಒಂದು ಆಂಪ್ಲಿಫೈಯರ್ನ ಗೇನ್ ಇನ್ಕ್ರೀಸ್ ಆದರೆ ಅದರ ಆಂಪ್ಲಿಫಿಕೇಶನ್ ಕೆಪಾಸಿಟಿ ಏನಾಗುತ್ತೆ, ಗೇನ್ ಇನ್ಕ್ರೀಸ್ ಆದರೆ ಏನಾಗುತ್ತೆ, ನಾರ್ಮಲಿ ಇನ್ಕ್ರೀಸ್ ಆಗುತ್ತಾನೆ. ಸೊ ಆಪ್ಷನ್ಸ್ ನೋಡಿ ಏನು ಕೊಟ್ಟಿದ್ದಾರೆ, ರೆಡ್ಯೂಸಸ್, ರಿಮೇನ್ಸ್ ಕಾನ್ಸ್ಟಂಟ್, ಇನ್ಕ್ರೀಸಸ್, ನನ್ ಆಫ್ ದಿ ಅಬೋ ಅಂತ. ಸೊ ನಮಗೆಲ್ಲರೂ ಈಸಿಯಾಗಿ ಗೆಸ್ ಮಾಡುವಂಥ ಆನ್ಸರ್ ಇದು ಇನ್ಕ್ರೀಸಸ್. ಗೇನ್ ಜಾಸ್ತಿ ಆದರೆ ಆಂಪ್ಲಿಫೈಯರ್ನ ಕೆಪಾಸಿಟಿ ಕೂಡ ಜಾಸ್ತಿ ಆಗಲೇಬೇಕು. ಆಲ್ ರೈಟ್, ಸೊ ನೆಕ್ಸ್ಟ್ ಸೆವೆಂತ್ ಕ್ವಶನ್, ಇನ್ ಅ ಪರ್ಟಿಕ್ಯುಲರ್ ಆಂಪ್ಲಿಫೈಯರ್, ಓಕೆ, ಸೊ ಇಫ್ ಅ ಪರ್ಟಿಕ್ಯುಲರ್ ಆಂಪ್ಲಿಫೈಯರ್ ಇಸ್ ಹ್ಯಾವಿಂಗ್ ಗೇನ್ ಇನ್ ನೆಗೆಟಿವ್ ದೆನ್ ವಾಟ್ ಇಟ್ ಮೀನ್ಸ್. ಅಂದರೆ ಒಂದು ಪರ್ಟಿಕ್ಯುಲರ್ ಆಂಪ್ಲಿಫೈರ್ ಇದೆ, ಅದ್ರ ಗೇನ್ ನೆಗೆಟಿವ್ ಇದೆ ಅಂತ ಹೇಳ್ತಿದ್ದಾರೆ. ಸೊ ಆವಾಗ ಈ ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ 4 ಆಪ್ಷನ್ಸು, ಅದರಲ್ಲಿ ಯಾವುದು ಸರಿ ಹೋಗುತ್ತೆ ಅಂತ ನೋಡಬೇಕು. ಸೊ ಔಟ್ಪುಟ್ ಈಸ್ ಗ್ರೇಟರ್ ದೆನ್ ಇನ್ಪುಟ್, ಸೊ ಔಟ್ಪುಟ್ ಗ್ರೇಟರ್ ದೆನ್ ಇನ್ಪುಟ್, ದೆನ್ ಔಟ್ಪುಟ್ ಈಸ್ ಈಕ್ವಲ್ ಟು ಇನ್ಪುಟ್, ಔಟ್ಪುಟ್ ಮತ್ತು ಇನ್ಪುಟ್ ಈಕ್ವಲ್ ಆಗಿದೆ, ಔಟ್ಪುಟ್ ಈಸ್ 2 times ದ ಇನ್ಪುಟ್, ಔಟ್ಪುಟ್ಟು ಇನ್ಪುಟ್ನ 2 ಪಟ್ಟಿದೆ, ಔಟ್ಪುಟ್ ಈಸ್ ಲೆಸ್ ದ್ಯಾನ್ ದ ಇನ್ಪುಟ್, ಅಂದರೆ ಔಟ್ಪುಟ್ಟು ಇನ್ಕ್ಕಿಂತ ಕಮ್ಮಿ ಇದೆ ಅಂತ 4ನೇ ಆಪ್ಷನ್ಸ್ ಹೇಳ್ತಿದೆ. ಸೊ ಇವಾಗ ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ನೆಗೆಟಿವ್ ಅಂತ ಕೊಟ್ಟಿದ್ದಾರೆ, ಇದು ತುಂಬಾ ಇಂಪಾರ್ಟೆಂಟ್. ಗೇನ್ ನೆಗೆಟಿವ್ ಇದೆ, ಆವಾಗ ಔಟ್ಪುಟ್ಟು ಇನ್ಪುಟ್ಗಿಂತ ಕಮ್ಮಿ ಇರುತ್ತೆ. ಸೊ ದಟ್ ಈಸ್ ಲೆಸ್ ದೆನ್, ಇದು 2 ಆಗಲ್ಲ, ಈಕ್ವಲ್ ಆಗಲ್ಲ, ಗ್ರೇಟರ್ ದೆನ್ ಆಗಲ್ಲ. ಸೊ ಲೆಸ್ ದೆನ್ನೇ ಆನ್ಸರು. ಸೊ ದ್ಯಾಟ್ಸ್ ಆಪ್ಷನ್ ಡಿ ವಿಲ್ ಬಿ ದ ರೈಟ್ ಆನ್ಸರ್. ಸೊ ಗ್ರೇಟರ್ ಯಾವಾಗ ಆಗುತ್ತೆ, ಪಾಸಿಟಿವ್ ಇದ್ದಾಗ ಮಾತ್ರ ಗ್ರೇಟರ್ ಆಗುತ್ತೆ. ಓಕೆ, ಸೊ ದ್ಯಾಟ್ಸ್ ವೈ ಆಪ್ಷನ್ D will be the right answer for this one, that is output is less than the input anta. Alright, so next question, that is 8th one, the most common amplifier used at the last stage of radio communication system is dash anta. So ಒಂದು ರೇಡಿಯೋ ಕಮ್ಯುನಿಕೇಷನ್ ಸಿಸ್ಟಮ್ ನಾನು ಆವಾಗ ಎಕ್ಸ್ಪ್ಲೇನ್ ಮಾಡಿದೆ. ಸೊ ರೇಡಿಯೋ ಜಾಕಿಂದ ಹಿಡಿದು ನಮ್ಮ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ವರೆಗೂ. ಸೊ ಆವಾಗ ಲಾಸ್ಟ್ ಸ್ಟೇಜ್ ಅಂದರೆ ಸಿಗ್ನಲ್ ಜಸ್ಟ್ ಟ್ರಾನ್ಸ್ಮಿಟ್ ಆಗೋಕ್ಕಿಂತ ಮುಂಚೆ ಯಾವ ಥರನಾದಂಥ ಆಂಪ್ಲಿಫೈರ್ನ ನಾವು ಯೂಸ್ ಮಾಡ್ತೀವಿ ಅಂತ ಕೇಳ್ತಿದ್ದಾರೆ. ಸೊ ಫಸ್ಟ್ ಆಪ್ಷನ್ ಜೇಸನ್ ಆಂಪ್ಲಿಫೈಯರ್, ದೆನ್ ಸ್ಕಾಟಿ ಆಂಪ್ಲಿಫೈಯರ್, ದೆನ್ ಪವರ್ ಆಂಪ್ಲಿಫೈಯರ್, ದೆನ್ ನನ್ ಆಫ್ ದಿ ಅಬೋ ಅಂತ ಲಾಸ್ಟ್ ಆಪ್ಷನ್ ಇದೆ. ಸೊ ನಮಗೆ ಗೊತ್ತು ಇದರಲ್ಲಿ ಯೂಸ್ ಆಗುವಂಥದ್ದು ಪವರ್ ಆಂಪ್ಲಿಫೈಯರ್. ಸೊ ಇಫ್ ಯು ಡೋಂಟ್ ನೋ ದೆನ್ ಯು ಕ್ಯಾನ್ ನೋಟ್ ಇಟ್ ಡೌನ್. ಆಲ್ ರೈಟ್, ಸೊ ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್ ನೌ, ದಟ್ ಈಸ್ 9th one. The first amplifiers used which of the following components for their amplification process ಅಂತ ಕೇಳ್ತಿದ್ದಾರೆ. ಅಂದರೆ ಫಸ್ಟ್ ಪುರಾತನ ಫಸ್ಟ್ಗೆ ಕಂಡುಹಿಡಿದಿರುವಂತಹ 1912 ಫಸ್ಟ್ ಆಂಪ್ಲಿಫೈರ್ನ ಫೈಂಡ್ ಔಟ್ ಮಾಡ್ತಾರೆ. ಸೊ ಇಸ್ವಿ ನಿಮ್ಗೆ ನೆನಪಿರಲಿ, 1912 ಫಸ್ಟ್ ಆಂಪ್ಲಿಫೈರ್ನ ಕ್ರಿಯೇಟ್ ಮಾಡ್ತಾರೆ. ಅದನ್ನು ವ್ಯಾಕ್ಯೂಮ್ ಟ್ಯೂಬ್ಸ್ನ ಹೆಲ್ಪಿಂದ ಮಾಡ್ತಾರೆ. ಸೊ ದ್ಯಾಟ್ಸ್ ವೈ ಆಪ್ಷನ್ ಬಿ ವಿಲ್ ಬಿ ದ ರೈಟ್ ಆನ್ಸರ್, that is vacuum tubes. Okay, so we'll move to the next question and the last question of this session, that is 10th one.
ಸೊ ಫೈಂಡ್ ದ ಆಡ್ ಪರ್ಸನ್ ಹಿಯರ್ ಅಂತ ಕೇಳ್ತಿದ್ದಾರೆ. ಅಂದರೆ ಈ 4 ಆಪ್ಷನ್ಸಲ್ಲಿ ಯಾವುದು ಈ ಗುಂಪಿಗೆ ಸೇರೋದಿಲ್ಲ ಅಂತ ನೋಡ್ಬೇಕು ನಾವು. ಸೊ ಇದರಲ್ಲಿ ಏನು ಕೊಟ್ಟಿದ್ದಾರೆ, ರೆಸಿಸ್ಟಿವ್ ಕೆಪಾಸಿಟಿವ್ ದಟ್ ಈಸ್ RC ಕಪಲ್ಡ್ ಆಂಪ್ಲಿಫೈಯರ್ ಅಂತ ಫಸ್ಟ್ ಆಪ್ಷನ್ ಇದೆ. ಇಂಡಕ್ಟಿವ್ ಕೆಪಾಸಿಟಿವ್ ದಟ್ ಈಸ್ LC ಕಪಲ್ಡ್ ಆಂಪ್ಲಿಫೈಯರ್ ಅಂತ ಸೆಕೆಂಡ್ ಆಪ್ಷನ್ ಇದೆ. ಥರ್ಡ್ ಒನ್ ಏನಿದೆ, ಟ್ರಾನ್ಸ್ಫಾರ್ಮರ್ ಕಪಲ್ಡ್ ಆಂಪ್ಲಿಫೈಯರ್ ಅಂತ ಇದೆ. ನೆಕ್ಸ್ಟ್ ಡಿ ಏನಿದೆ, SAR ಕಪಲ್ಡ್ ಆಂಪ್ಲಿಫೈಯರ್ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಮ್ಗೆ ಗೊತ್ತು ಆಂಪ್ಲಿಫೈಯರ್ನ ಟೈಪ್ ಮೇನ್ ಆಗಿ 3 ಬರುತ್ತೆ. RC ಟೈಪ್ ಆಫ್ ಆಂಪ್ಲಿಫೈಯರ್, ದೆನ್ LC ಟೈಪ್ ಆಫ್ ಆಂಪ್ಲಿಫೈಯರ್ ಆ್ಯಂಡ್ ಟ್ರಾನ್ಸ್ಫಾರ್ಮರ್ ಕಪಲ್ಡ್ ಅಂತ ಒಂದು ಸ್ಪೆಷಲ್ ಆಂಪ್ಲಿಫೈಯರು ಬರುತ್ತೆ. ಬಟ್ SCR ಅನ್ನೋದು ಯಾವುದೇ ತೆರನಾದಂಥ ಆಂಪ್ಲಿಫಿಕೇಶನ್ ಮಾಡಿಕೊಡೋದಿಲ್ಲ. ಅದು ಒಂದು ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರ್ಗೆ ಸಿಮಿಲರ್ ಆಗಿರುವಂಥ ಒಂದು ಡಿವೈಸ್ ಆಗಿದೆ. ಸೊ ಅದರಿಂದ ಆಪ್ಷನ್ ಡಿ ಇಲ್ಲಿ ಮ್ಯಾಚ್ ಆಗೋದಿಲ್ಲ. SCR ಅನ್ನೋದು ಈ ಗುಂಪಲ್ಲಿ ಸೇರೋದಿಲ್ಲ. ಸೊ ದ್ಯಾಟ್ಸ್ ವೈ ಆಪ್ಷನ್ ಡಿ ವಿಲ್ ಬಿ ದ ರೈಟ್ ಆನ್ಸರ್, ವೇರ್ SCR ಈಸ್ ದ ಆಡ್ ಪರ್ಸನ್ ಇನ್ ದಿಸ್ ಗ್ರೂಪ್ ಅಂತ. ಆಲ್ ರೈಟ್, ಸೊ ಇದಾಗಿತ್ತು ಗೈಸ್ ಇವತ್ತಿನ ಸೆಷನ್. ಸೊ ಅಬೌಟ್ ಆಂಪ್ಲಿಫೈಯರ್, ವಾಟ್ ಈಸ್ ಮೀನ್ ಬೈ ಆಂಪ್ಲಿಫೈಯರ್, ಆ್ಯಂಡ್ most of the questions which are asked on amplifier in the previous exam and the upcoming exams as well. So that is most probable questions. So I hope ನಿಮಗೆ ವಿಡಿಯೋ ಅರ್ಥ ಆಗಿದೆ. ಮತ್ತು ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಅಥವಾ ನಮಗೆ ಏನಾದರೂ ಸಜೆಷನ್ಸ್ ಕೊಡೋದಿದ್ರೆ ಪ್ಲೀಸ್ ಗೈಸ್ ಕಮೆಂಟ್ ಮಾಡಿ. ಆ್ಯಂಡ್ ನಿಮಗೆ ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ವೀಡಿಯೋಸ್ ಬೇಕು ಅಂತ ಪ್ಲೀಸ್ ಗೈಸ್ ಕಮೆಂಟ್ ಮಾಡಿ. ಯಾಕಂದರೆ ನಾವು ಅದೇ ಟಾಪಿಕ್ನ ಟಾರ್ಗೆಟ್ ಮಾಡಿ ಮಟೀರಿಯಲ್ಸ್ನ ಪ್ರಿಪೇರ್ ಮಾಡಿ ಅದ್ರ ಮೇಲೆ ರಿಸರ್ಚ್ ಮಾಡಿ ಟಾಪಿಕ್ಸ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಅದರಿಂದ ನೀವು ಪರ್ಟಿಕ್ಯುಲರಾಗಿ ಇದೇ ಟಾಪಿಕ್ ಮೇಲೆ ನಮಗೆ ಬೇಕು ಅಂತ ಜಾಸ್ತಿ ಕಮೆಂಟ್ಸ್ ಅದ್ರ ಮೇಲೆ ಬರುತ್ತೋ, ಸೊ ಆ ಟಾಪಿಕ್ ಮೇಲೆ ನಾವು ವೀಡಿಯೋಸ್ನ ಕ್ರಿಯೇಟ್ ಮಾಡ್ತೀವಿ. ಓಕೆ, ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆ್ಯಂಡ್ ಒನ್ ಮೋರ್ ಥಿಂಗ್, ನೀವು ಇನ್ನೂ ವೀಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಪ್ಲೀಸ್ ಗೈಸ್, ನಿಮಗೆ ಕಂಟೆಂಟ್ ಒಳ್ಳೇದು ಅನಿಸಿದರೆ, ಎಕ್ಸ್ಪ್ಲನೇಷನ್ ಸರಿಯಾಗಿ ಅನಿಸಿದರೆ ಪ್ಲೀಸ್ ಗೈಸ್ ಲೈಕ್ ಮಾಡಿ. ಆ್ಯಂಡ್ that will be a great help from your side. ಸೊ ನಾವು ಮಾಡ್ತಿರುವಂಥ ಒಂದು ವರ್ಕ್ಗೆ ನಿಮ್ಮ ಕಡೆಯಿಂದ ಬರುವಂಥ ಒಂದು ರೆಸ್ಪಾನ್ಸ್ ಲೈಕ್ ಮತ್ತು ಸಬ್ಸ್ಕ್ರಿಪ್ಷನಲ್ಲಿರುತ್ತೆ. ಸೊ ಅದರಿಂದ ನಾವು ತುಂಬಾ ನಿಮ್ಮ ಕಡೆಯಿಂದ ಲೈಕ್ ಮತ್ತು ಸಬ್ಸ್ಕ್ರಿಪ್ಷನ್ ಸಲುವಾಗಿ ಆಶೆನ ಇಟ್ಕೊಂಡಿರ್ತೀವಿ. ಸೊ ನೀವು ಮಾಡ್ತೀರಾ ಅಂತ ಅಂದ್ಕೊಂಡೆ ನಾವು ನಮ್ಮ ವರ್ಕ್ನ ಮಾಡ್ತಿರ್ತೀವಿ. ಸೊ ಪ್ಲೀಸ್ ಗೈಸ್ ಡೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್, ಬಿಕಾಸ್ ವಿ ವಿಲ್ ಬಿ ಅಪ್ಲೋಡಿಂಗ್ ದೀಸ್ ಟೈಪ್ ಆಫ್ Karnataka competitive and other general knowledge things daily. So please it will be a great help from your side. So again and again I am asking, because ನಮ್ಮ ಹತ್ರ ತುಂಬಾ ಕಮ್ಮಿ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಗೈಸ್. ಸೊ ನಾವು ಮಾಡಿರುವಂಥ ವೀಡಿಯೋಸ್ಗೆ ತಕ್ಕಂತೆ ಸಬ್ಸ್ಕ್ರೈಬರ್ಸ್ ಕೌಂಟು ಇನ್ನೂ ಇನ್ಕ್ರೀಸ್ ಆಗಿಲ್ಲ. ಸೊ ಅದರಿಂದ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ.